ಇನ್ನು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷನನ್ನ ಸುವರ್ಣ ನ್ಯೂಸ್ ಮಾತನಾಡಿಸಿದೆ. ಅವರು ಹೇಳ್ತಿದ್ದಾರೆ, ಹೌದು 115 ಕೋಟಿ ಟ್ರಾನ್ಸ್ಫರ್ ಆಗಿರೋದು ನಿಜ, 15 ಕೋಟಿ ನಾವು ರಿಕವರಿ ಮಾಡಿದೀವಿ ಅಂತ ಕಲಬುರಗಿಯಲ್ಲಿ ಅವರು ಮಾತನಾಡಿದ್ದಾರೆ. ದುಡ್ಡು ಬ್ಯಾಂಕಲ್ಲೇ ಇದೆ, ಯಾರು ಡ್ರಾ ಮಾಡಿಕೊಂಡಿಲ್ಲ, ಅದನ್ನು ಮರಳಿ ಪಡೆಯೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯೋಜನೆಯಲ್ಲಿ ನ್ಯೂನ್ಯತೆ ಆಗಿದೆ, ದುರುಪಯೋಗ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಎಚ್.ಎಂ. ರೇವಣ್ಣ. ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು. ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಅತ್ಯ ಮಹತ್ವದ ಯೋಜನೆ ಆಗಿರುವಂಥದ್ದು. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ದುರುಪಯೋಗ ಆಗ್ತಾ ಇದೆ, ಅನರ್ಹರು ಕೂಡ ಇದರ ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. 106 ಕೋಟಿ ರೂಪಾಯಿ ಅಕ್ರಮ ಆಗ್ತಾ ಇದೆ, ಇಲ್ಲಿಗಲ್ ಆಗಿ ಬೇರೆ ಇನ್ಯಾರಿಗೂ ಹೋಗ್ತಾ ಇದೆ ಅನ್ನೋಂಥ ಆರೋಪ. ಕೆಲವು ಮೃತ ವ್ಯಕ್ತಿಗಳ ಮನೆಯ ಯಜಮಾನಿ, ಶಿ ಇಸ್ ದಿ ರಿಸೀವರ್ ಆಫ್ ಗೃಹಲಕ್ಷ್ಮಿ, ಅವರು ಮರಣ ಹೊಂದಿದ್ದಾರೆ. ಅಂಥವ್ರಿಗೂ ಕೂಡ ಇದು ಹೋಗಿದೆ ಅಂತಕ್ಕಂಥ ಸ್ವಲ್ಪ ಮಾಹಿತಿ ಸಿಕ್ತು. ಅದನ್ನು ನಾವು 3 ತಿಂಗಳು ಚರ್ಚೆ ಮಾಡಿ ರಾಜ್ಯ ಸುತ್ತದಂಥ ಸಂದರ್ಭದಲ್ಲಿ ಆ ಲೋಪ ಆಗಿತ್ತು. ಅದನ್ನು ದುರುಪಯೋಗ ಅಂತೀವೋ ಅಥವಾ ಅಧಿಕಾರಿಗಳ ಅದನ್ನು ಸರಿಯಾಗಿ ನೋಡದೇ ಇರೋದು ಅಂತೀವೋ ಅದನ್ನು ನಿಮಗೆ ಬಿಡ್ತೀನಿ. ಅದು ಆಗಿದ್ದಂತೂ ನಿಜ. ಅಂದು ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ 1,46,000 ಚಿಲ್ಲರೆ ಫಲಾನುಭವಿಗಳು ತೀರ್ಕೊಂಡಿದ್ರು. ಅದರಲ್ಲಿ ಆ ತಕ್ಷಣಕ್ಕೆ ನಿಲ್ಲಿಸಿದ್ವಿ, ಆವಾಗಲೇ ನಿಲ್ಲಿಸಿದ್ವಿ. ಅಷ್ಟೊತ್ತಿಗೆ 79 ಕೋಟಿ ರೂಪಾಯಿಗಳು ಅವ್ರಿಗೆ ಸಂದಾಯ ಆಗಿತ್ತು. ಅದನ್ನು ವಾಪಸ್ ತರೋದಂಗೆ ಅಂತ ನಾವು ಕ್ರಮೇಣ ಪ್ರಾರಂಭ ಮಾಡಿದ್ವಿ. ಅಲ್ಲ, ಸಂದಾಯ ಆಗಿದ್ದಷ್ಟೇ ಅಲ್ಲ, ಅದು ಡ್ರಾನು ಆಗಿತ್ತಾ ಸರ್ ಅಮೌಂಟು? ಅಲ್ಲ, ಡ್ರಾನು ಆಗಿತ್ತಾ ಅಂತ? ಡ್ರಾ ಆಗೋದಿಲ್ವಲ್ಲ, ಇದರಲ್ಲಿ DBT ಅಂದರೆ ಅರ್ಥ ಆಗಬೇಕು. ಬ್ಯಾಂಕ್ಗಳಲ್ಲಿ ಉಳಿದಿದೆ, ಬ್ಯಾಂಕ್ಗಳಲ್ಲಿ ಉಳಿದಿದೆ, ಅವ್ರು ತೀರ್ಕೊಂಡಾಗ ಅವ್ರು ತೊಗೊಳಕ್ಕಾಗಲ್ಲ. ನ್ಯೂನತೆಗಳೇನಿದೆ ಅದನ್ನು ಸರಿಪಡಿಸ್ಬೇಕು. ಆ 115 ಕೋಟಿಲೇ 15 ಕೋಟಿ ವಾಪಸ್ ಬಂದಿದೆ. ಇನ್ನು 100 ಕೋಟಿ ಯಾವ ಬ್ಯಾಂಕ್ನಲ್ಲಿದೆ ಅದೆಲ್ಲ ವಾಪಸ್ ತರಬೇಕು ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಎಷ್ಟು ದಿನದಲ್ಲಿ ಈ 100 ಕೋಟಿ ರೂಪಾಯಿ? ಹೌದು, ನೀವು ಹೇಳ್ದಂಗೆ ಲಕ್ಷಾಂತರ ಕೋಟಿನಲ್ಲಿ 100 ಕೋಟಿ ಕಡಿಮೆನೇ ಅನಿಸ್ಬೋದು, ಬಟ್ 100 ಕೋಟಿ ಸಣ್ಣ ಅಮೌಂಟ್ ಏನಲ್ಲ. ಅದನ್ನು ವಸೂಲಿ ಮಾಡೋಕ್ಕೆ ಏನು ಡೆಡ್ಲೈನ್ ಟೈಮಿಂಗ್ ಏನಾದರೂ ಇಟ್ಕೊಂಡಿದ್ದೀರಾ? ಎಷ್ಟು ದಿನದಲ್ಲಿ ಆಗ್ಬೋದು? ಮೊನ್ನೆ ತಾನೇ ನಾವು 1 ವಾರ ಆಗಿಲ್ಲ ಚೀಫ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲೆಗೂ ಕರೆಸ್ಪಾಂಡ್ ಮಾಡಿದ್ದೇವೆ. ಈಗ ಅದಕ್ಕಾಗಿಯೇ ನಾವು ಒಂದು ಆ್ಯಪ್ ತಯಾರು ಮಾಡಿದ್ದೇವೆ. ಆ್ಯಪ್ ಮೂಲಕ ನಮ್ಮ ಸದಸ್ಯರು ಮತ್ತು ಅಂಗನವಾಡಿ ಎಲ್ಲ ಸೇರಿ ಸಮೀಕ್ಷೆ ಮಾಡ್ತಾರೆ. ಇದನ್ನೆಲ್ಲ ಮಾಡಿ ತರೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಅದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತಾಯಿದ್ದೇವೆ. ಇದಕ್ಕೋಸ್ಕರನೇ ಪರಿಷ್ಕರಣೆಯ ಮಾತುಗಳು ಕೇಳಿ ಬಂದಿದ್ದು. ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಷ್ಕರಣೆ ಮಾಡಬೇಕು, ಹೊಸದಾಗಿ ಅರ್ಜಿ ಕರಿಬೇಕು ಅಂತ ಮಾತುಗಳು ಕೇಳಿ ಬಂದಿದ್ದು. ಈ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಹೊಸ ಅರ್ಜಿ ಅಲ್ಲ, ಗ್ಯಾರಂಟಿ ಪ್ರಾರಂಭ ಆಗಿರೋದು ನಿಲ್ಲಲ್ಲ. ಇಲ್ಲಿವರೆಗೂ 39 ಕಂತನ್ನು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ. ಟೋಟಲ್ ಅಮೌಂಟ್ ಇಷ್ಟು ಖರ್ಚಾಗಿದೆ, 1,40,00,000 ಕೋಟಿ ಖರ್ಚಾಗಿದೆ. ಇದೆಲ್ಲವೂ ಈಗಲೂ ನಡೀತಾ ಇದೆ, ಮುಂದೇನು ಕೊಡ್ತೇವೆ. 2028ಕ್ಕೂ ನಾವೇ ಬರ್ತೀವಿ, ಕೊಡ್ತೇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.